ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಅದ್ದೂರಿಯಾಗಿ ನಡೆದ ಕಾರ್ಗಿಲ್ ವಿಜಯೋತ್ಸವ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ 27ನೇ ಕಾರ್ಗಿಲ್ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ಬಸವೇಶ್ವರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶ್ರೀಯುತ ಅಶೋಕ್ ಜಾಧವ್ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಪುತ್ಥಳಿಗೆ ವೀರಕ್ತ ಮಠದ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಪುಷ್ಪ ಮಾಲೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇನ್ನು ಬಸವನ ಬಾಗೇವಾಡಿ ತಾಲೂಕಿನ ಮಾಜಿ ಯೋಧರು ಬೈಕ್ ರ್ಯಾಲಿಯ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಬಸವೇಶ್ವರ ವೃತ್ತ, ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದ ಮೂಲಕ ಸೈನಿಕ ಕಲ್ಯಾಣ ಮಂಟಪಕ್ಕೆ ತಲುಪಿತು. ನಂತರ ಕಾರ್ಗಿಲ್ ವಿಜಯೋತ್ಸವದ ಕುರಿತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಸಂಗನಗೌಡ ಚಿಕ್ಕೋಂಡ ಅವರು ಸಂದರ್ಭದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಕೂಡ ಆಶೀರ್ವಚನವನ್ನ ನೀಡಿದರು. ಸಮಯದಲ್ಲಿ ಶಂಕರಗೌಡ ಬಿರಾದರ್, ರುದ್ರಗೌಡ ಬಿರಾದರ್, ಕೊಟ್ರೇಶ್ ಹೆಗಡ್ಯಾಳ್, ಇರ್ಕಾರ್ ಮುತ್ಯ, ಸುರೇಶ್ ಹಾರಿವಾಳ್, ಜಗದೀಶ್ ಕೊಟ್ಟಶೆಟ್ಟಿ, ಎಚ್.ಬಿ. ರಿಖಾಯಿ, ಎಚ್.ಬಿ. ಬಾರಿಕಾಯಿ, ಎಸ್.ಬಿ. ಕೊಟ್ರೇಶೆಟ್ಟಿ, ಮಾಜಿ ಯೋಧರು, ಗಣ್ಯರು, ಯುವಕರು, ವೀರ ಮಹಿಳೆಯರು ಹಾಗೂ ಹಲವಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಬಂದೆನವಾಜ್ ಕೋಳ್ಯಾಳ್, ಮಹಾಯುದ್ಧ ನ್ಯೂಸ್, ಬಸವನ ಬಾಗೇವಾಡಿ. ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇವೆ. ದೇಶವನ್ನು ರಕ್ಷಣೆ ಮಾಡತಕ್ಕಂಥವ್ರು ಆ ಸೈನಿಕರು ಅಲ್ಲಿ ಏನೋ ವೀರ ಮರಣವನ್ನು ಹೊಂದದಾಗ ಏನು ಪರಿಸ್ಥಿತಿ ಆಗ್ತದ ಮನ್ಯಾಗ ಇರ್ತಕ್ಕಂಥದ್ದು ನಾವು ವಿಚಾರ ಮಾಡ್ಬೇಕು. ಅಕಸ್ಮಾತ್ ನಮ್ಮ ಮಗ ಅಲ್ಲಿ ಎಲ್ಲೋ ಇದ್ದ, ಒಂದು 5-6 ತಿಂಗಳು ಮಗು ಇರ್ತದೆ, ಅಥವಾ ಹೊಟ್ಟೆಗೆ ಮಗು ಇರ್ತದೆ, ಏನೋ ಹಡ್ದಿರಂಗಿಲ್ಲ. ಅಂಥ ಎಷ್ಟೋ ಸನ್ನಿವೇಶಗಳು ಆಗ್ಯಾವ. ಸೊ ಅಂಥ ಸೈನಿಕರನ್ನ ನೆನೆಸ್ತಕ್ಕಂಥ ಕೆಲಸವನ್ನು ನೀವೆಲ್ಲ ಇವತ್ತು ಮಾಡಬೇಕಾಗ್ಯದ. ಇವತ್ತು ನಮಗೆ ಗೊತ್ತದ, ಇವತ್ತು ಮೊನ್ನೆ ಒಂದು ಇಲ್ಲೇ महफूज